ಇವತ್ತು ಈ ಮಹಾಸುದಿನ ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ಕೋರುವುದರ ಜೊತೆಗೆ ಇವತ್ತು ಒಂದು ಒಳ್ಳೆ ಪುಣ್ಯಕ್ಷೇತ್ರದಲ್ಲಿದ್ದೀವಿ. ತಾಯೂರು ಕುಪ್ಪೇಗಾಲ ಮಧ್ಯದಲ್ಲಿ ಕಪಿಲಾ ನದಿಯ ತೀರದಲ್ಲಿ ಬರ್ತಕ್ಕಂಥ ಛಾಯಾದೇವಿ ಅಮ್ಮನವರ 50ನೇ ವರ್ಷದ ಈ ಹಾಲರುವಿ ಉತ್ಸವ ಮತ್ತು ಭಗವಂತನ ಕಥಾಶ್ರವಣ ಹಾಗೂ ಆರಾಧನಾ ಮಹೋತ್ಸವ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆಯುವುದಲ್ಲದೆ ಇವತ್ತಿನ ಈ ಶುಭ ದಿವಸದಲ್ಲಿ ಶ್ರೀಯುತರಾದ ನಮ್ಮ ಸ್ನೇಹಿತರಾದ ಬಂಗಾರೂರವರು ಮತ್ತು ವಿಜಯವರು ಮತ್ತು ಭಾಸ್ಕರ್ ಅವರ ಕುಟುಂಬ ವರ್ಗದವರು ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಭಕ್ತಿಪ್ರಧಾನವಾದ ಕಥೆಯನ್ನ ಅನೇಕ ವರ್ಷಗಳಿಂದ ಈ ತಾಯಿ ಸನ್ನಿಧಾನದಲ್ಲಿ ಮಾಡ್ಕೊಂಬತ್ತಾ ಇದ್ದಾರೆ. ಇವತ್ತು ಸುವರ್ಣ ಮಹೋತ್ಸವವನ್ನು ಸಾರಿರ್ತಕ್ಕಂಥ 50ನೇ ವರ್ಷದ ಛಾಯಾದೇವಿ ಅಮ್ಮನವರ ದೇವಸ್ಥಾನದ ವಾರ್ಷಿಕೋತ್ಸವ ಮತ್ತು ತಾಯಿ ಮಹಾದೇವಮ್ಮನವರು ಛಾಯಾದೇವಿ ಗುಡ್ಡಮ್ಮನವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ಸಾಂಗೋಪಾಂಗವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ವಿಕ್ರಮರಾಜ ವೇದ ಶರ್ಮ ಪಂಡಿತೋತ್ತಮನಿಂದ ಅವನ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದಾರಿ ಏರಿಸ್ಕೋತಾ ಇದ್ದಾನೆ. ಏನೇ ಕಷ್ಟ ಬಂದರೂ ಅದು ನನಗೆ ಬರಲಿ, ನಿಮ್ಮ ಹೆಂಡತಿ ಮಕ್ಕಳ ದುಃಖವನ್ನ ನಾನು ನೋಡ್ಲಾರೆ, ಏನೇ ಕಷ್ಟ ಬಂದರೂ ಅದು ನನಗಿರಲಿ ಅಂತ ಇನ್ನೊಬ್ಬರ ಕಷ್ಟವನ್ನು ದಾರಿ ಏರಿಸ್ಕೋತಾ ಇದ್ದಾನೆ ಈ ಮಹಾನುಭಾವ. ಅದಕ್ಕೆ ಅವನ ಕಥೆ ಇಷ್ಟೊತ್ತಲಿ ತಂಪಾದ ವಾತಾವರಣದಲ್ಲಿ ನೋಡಿ, ಇವತ್ತು ಬಿಸಿಲೇ ಬಂದಿಲ್ಲ, ತಂಪಾದ ವಾತಾವರಣದಲ್ಲಿ ತಣ್ಣನೆಯ ಗಾಳಿಯಲ್ಲಿ ಇವತ್ತು ಪ್ರಸಾದ ವಿನಿಯೋಗ ತಾಯಿಯ 50ನೇ ವರ್ಷದ ಪುಣ್ಯ ಕಾರ್ಯಕ್ರಮ ಇವತ್ತು ಬಹಳ ಸಂಭ್ರಮದಿಂದ ನೆರವೇರ್ತಾ ಇದೆ. ಅದಕ್ಕೆ ನೋಡಿ ಪ್ರಜೆಗಳೆಲ್ಲ ಕಣ್ಣೀರಾಗ್ತಾವ್ರಿ ಅಂತ ಮಹಾನುಭಾವನೆ ನಮ್ಮ ಚಕ್ರವರ್ತಿ. ಇನ್ನೊಬ್ಬರ ಕಷ್ಟವನ್ನು ತಾನು ದಾರಿ ಏರಿಸ್ಕೋತಾ ಇದ್ದಾನಲ್ಲ ಅಂತ ಎಲ್ಲರೂ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರೆ ಗಗನ ಮಂಡಲದಲ್ಲಿ ಪರಮಾತ್ಮನಾದ ಸನೇಶ್ವರ ಎಲ್ಲಾ ವಿಕ್ರಮ ಆ ಬಡ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಅದು ಶನಿ ಪ್ರೇರಣೆ ಬೇಡ 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 ಅಂತ. ಆದ್ರೂ ನೀನು ದುರಹಂಕಾರವಾಗಿ ದಾರಿ ಏರಿಸ್ಕೋತಾ ಇದೀಯಾ ಅಂದ್ರೆ, ಓ ನಾನು ಈ ರಾಜ್ಯದ ದೊರೆ, ನನ್ನನ್ನೇನು ಮಾಡಬಲ್ಲ ಈ ಶನಿ ಎಂಬುದಾಗಿ ದಾರಿ ಏರಿಸ್ಕೋತಾ ಇದೀಯಾ ವಿಕ್ರಮ? ಆ ಬಡ ಬ್ರಾಹ್ಮಣನಿಗೆ ಊಟ ಬಟ್ಟೆ ಗತಿಯಿಂದ ಮಾಡಿದ್ದೆ, ಈಗ ನಾನಿನ್ನೇನು ಮಾಡ್ತೀನಿ ಗೊತ್ತಾ? ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನೇ, ನಾನು ಛಾಯಾಸುತನೇ, ನಾನು ರವಿನಂದನನೇ. ದಾರಿ ಏರಿಸ್ಕೋ ವಿಕ್ರಮ, ದಾರಿ ಏರಿಸ್ಕೋ. ಮಂಗಳಾರತಿ. ಶನಿದೇವ ಶನಿದೇವ ಅಭಯವ ನೀಡೆಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಓಂ ಶನೇಶ್ವರಾಯ ನಮಃ, ಓಂ ವೀರವರ್ಧನೆ ನಮಃ, ಓಂ ತುಳಸಿ ಪೂಜಿಪನೆ ನಮಃ, ಓಂ ರವಿತೇಜನೆ ನಮಃ. ಶನಿದೇವರ ಪಾರ್ವತಿ ಗೋವಿಂದ. ಹೃದಯ ಜನ ಸದಯ ಕರುಣಾನಿಧಿ ಶನಿದೇವಾ.
ಶರಣರ ಹೃದಯ ಮುನಿ ಜನ ಸದಯ ಕರುಣಾನಿಧಿ ಶನಿದೇವ ಶರಣ ವಿದೂರನೆ ಪತಿತು ತಾರನೆ ವಿದೂರರೆ ಪತಿತೋ ತಾರನೆ ದುರಿತ ವಿನಾಶನೆ ಶನಿದೇವ ಕರುಣಾಮಯನೇ ಶನಿದೇವ ಶನಿದೇವ ಧನಿದೇವ ಅಭಯವನೀದಯ್ಯ ಕರುಣೆಯ ತೋರಯ್ಯ ಗುರುವೇ ಶನಿದೇವ. ಸರ್ವ ಪ್ರೇರಣೆಯನ್ನು ದಾರಿ ಏರಿಸ್ಕೊಂಡ್ಬಿಟ್ಟಿದ್ದಾನೆ ವಿಕ್ರಮ. ಸಭೆಯೊಳಗೆ ಕೂತಿದ್ದವರೆಲ್ಲ ಮಾತಾಡ್ಕೋತಾರೆ, ನಮ್ಮ ಮಹಾರಾಜ ಎಂತ ಪುಣ್ಯವಂತನಯ್ಯ, ಇನ್ನೊಬ್ಬರ ಕಷ್ಟವನ್ನು ತಾನೇ ದಾರಿ ಏರಿಸ್ಕೊಂಡ್ಬಿಟ್ಟಲ್ಲ ಅಂತಿರ್ಬೇಕಾದ್ರೆ ಗಗನ ಮಂಡಲದಲ್ಲಿ ಪರಮಾತ್ಮ ಆರ್ಭಟಿಸ್ತಾ ಇದ್ದಾನೆ. ಎಲ ಎಲವ ವಿಕ್ರಮ, ಮುಂದೆ ನೋಡಿ ನಿನ್ನ ಪರಿಭವ. ಇಲ್ಲಿ ದಾರಿ ಏರಿಸ್ಕೊಂಡು ವಿಕ್ರಮ ಸುಮ್ಮನೆ ಕೂತ್ಕೊಳ್ಳಲಿ ಯಾರಲ್ಲಿ ಮಹಾಪ್ರಭು ಅವರಿಗೆ ಬಹು ಬಳುವಳಿ ಕೊಟ್ಟು ಕಳಿಸಿ, ಆಗಲಿ ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿರ್ಲಿ ಅಂತ ಅವ್ರನ್ನ ಕಳಿಸ್ಬಿಟ್ಟ. ಇತ್ತ ಕಡೆ ಸಭೆಯೊಳಗೆ ಕೂತಿದ್ದ ವಿಕ್ರಮ ಹೇಳ್ತಾನೆ, ನೋಡಿದ್ರೆ ಪಂಡಿತ್ರೆ, ಒಂದು ಗ್ರಹ ದೋಷವಾದದ್ದಕ್ಕೆ ಎಂತ ಕಷ್ಟಪಡಬೇಕಾಯ್ತು, ಇನ್ಯಾರ್ಯಾರ ಮೇಲೆ ಏನೇನು ಕಷ್ಟ ಇದೆ ಯಾರು ಗೊತ್ತು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಹೇಳಿ ಮಹಾಪ್ರಭು. ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆಯನ್ನು ಸಲ್ಲಿಸ್ಬಿಟ್ರೆ ನಮಗೆ ಯಾವ ಗ್ರಹ ದೋಷಗಳು ಇರೋದಿಲ್ಲ. ಏನಂತೀರಾ? ಒಳ್ಳೆ ಅಭಿಪ್ರಾಯ ಮಹಾಪ್ರಭು. ಅದಕ್ಕೆ ಗ್ರಹಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೋಬೇಕು, ತಿಳ್ಕೊಂಡಿರೋರನ್ನ ಕರೆಸಬೇಕು. ಹೌದು ಮಹಾಪ್ರಭು. ಯಾರಲ್ಲಿ? ಈಗಲೇ 9 ಜನ ಪಂಡಿತೋತ್ತಮರ ಬರಮಾಡಿ ಅಂದಾಗ 9 ಜನ ಪಂಡಿತೋತ್ತಮರ ಕಂಕಳಲ್ಲಿ ಪುಸ್ತಕ ಹಿಡ್ಕೊಂಡ್ ಬರ್ತಾ ಇದ್ದಾರೆ. ಏನ್ರಿ, ನೀವ್ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡಿಕೊಟ್ಟಿದ್ದೀರಾ? ಬುಧ. ನೀವು? ಶುಕ್ರ. ಶುಕ್ರ. ನೀವು? ಗುರು. ತಾವು? ನಾವು ರಾಹು ಕೇತುಗಳು. ಭಕ್ತಿಯಿಂದ ಪೂಜೆ ಮಾಡಬೇಕು. ಯಾಕ್ರಿ ಇಷ್ಟೊಂದು ತಡ? ನಾವೆಲ್ಲರೂ ಕೂಡ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ 9 ಗ್ರಹಗಳ ಬಗ್ಗೆ ವರ್ಣನೆ ಮಾಡುವುದಕ್ಕೆ ಅಂತ 9 ಜನ ಪಂಡಿತೋತ್ತಮರು ಬರ್ತಿರ್ಬೇಕಾದ್ರೆ, ಇಲ್ಲಿ ಕಂಕಳಲ್ಲಿ ಪುಸ್ತಕ ಹಿಡ್ಕೊಂಡು ಬರ್ತಿರ್ಬೇಕಾದ್ರೆ ಮಹಾನುಭಾವನ ಆಗಿರ್ತಕ್ಕಂಥ ಪರಮಾತ್ಮನ ಸಾಕಾರ ದೊಡ್ಡದು. ಈ ಭಗವಂತನ ಸಾಕಾರ ಎಂತದ್ದು ಅನ್ನೋದಕ್ಕೆ ನೋಡಿ, ಇವತ್ತು ಈ ಭಗವಂತನ ಸನ್ನಿಧಾನದಲ್ಲಿ 50ನೇ ವರ್ಷದ ಶನೈಶ್ವರನ ಪವಿತ್ರವಾದ ಪೂಜಾ ಮಹೋತ್ಸವವನ್ನು ಇವತ್ತು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿರುವ ಸಂದರ್ಭದಲ್ಲಿ ತಾಯೂರು ಮತ್ತು ಕುಪ್ಪೇಗಾಲ ಮಧ್ಯದಲ್ಲಿ ಬರ್ತಕ್ಕಂಥ ಛಾಯಾದೇವಿ ಅಮ್ಮನವರ 50ನೇ ವರ್ಷದ ಈ ಪುಣ್ಯ ಕಾರ್ಯಕ್ರಮ. ಮಹಾದೇವಮ್ಮನವರು, ಗುಡ್ಡಮ್ಮನವರು ಎಂತ ಒಳ್ಳೆ ದಿನ. ಗಣರಾಜ್ಯೋತ್ಸವಕ್ಕೆ, ಈ ಗಣರಾಜ್ಯೋತ್ಸವಕ್ಕೆ 50 ವರ್ಷಗಳು ಇದು ಈ ದೇವಸ್ಥಾನಕ್ಕೆ ಪೂರೈಸ್ತಾ ಇದೆ. ಈ 2 ಊರುಗಳ ಮಧ್ಯದಲ್ಲಿ ಕಪಿಲಾ ನದಿಯ ತೀರದಲ್ಲಿ ಬರ್ತಕ್ಕಂಥ ಈ ಪವಿತ್ರವಾದ ಪುಣ್ಯಕ್ಷೇತ್ರ ತಾಯಿ ತಾನು ನೆಲೆಯಾಗಿರ್ತಕ್ಕಂತಹ ಕ್ಷೇತ್ರ. ಈ ಸಂದರ್ಭದಲ್ಲಿ ಆ ತಾಯಿಯ ಕೃಪೆ ನಮ್ಮೆಲ್ರಿಗೂ ಸದಾ ತುಂಬಿರಲಿ ಅಂತ ನವಗ್ರಹಗಳ ಪೂಜೆಗೆಲ್ಲ ಅಣಿ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಒಂದು ಮಾದೇಶ್ವರನ ಸ್ಮರಣೆಯನ್ನು ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ. ಉಘೇ ಮಾತ್ಮಲ್ಲಯ್ಯ, ಉಘೇ ಮಾದೇಶ್ವರ, ಉಘೇ ಮಾಯಿಕಾರ, ಹನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ, ನಿನ್ನ ಸೇವೆಯೊಂದೇ ಉಸಿರಾಗಿದೆ, ಮಾದೇವ ನಾಮವೇ ಬದುಕಾಗಿದೆ, ಮುಕುತಿ ನೀಡೋ ಮಾದೇವ. ಹನುಗಾಲ ಬೇಡುವೆನಯ್ಯ ನಿನ್ನ ಪಾದವ, ನಿನಗಾಗೆ ಸವೆಸುವೆನಯ್ಯ ಈ ಜೀವವ,
ಸೇವೆಯೊಂದೇ ಉಸಿರಾಗಿದೆ ಮಾದೇವನ ನಾಮವೇ ಬದುಕಾಗಿದೆ ಮುಕ್ತಿ ನೀಡೋ ಮಾದೇವ ಅನುಗಾಲ ಬೇಡುವೆದಯ್ಯ ನಿನ್ನ ಪಾದವ ನಿನ್ನಗಾಗೆ ಸವೆಸುವೆದಯ್ಯ ಈ ಜೀವವ ಬಾಳಲ್ಲಿ ನೋವು ನಡುವಾಗಿದೆ ಬಾಳಲ್ಲಿ ನೋವು ನಡುವಾಗಿದೆ ಕಣ್ಣೀರ ಕೋಡಿ ಹರಿದು ಕಡಲಾಗಿದೆ ಸಿರಿಗನವನೆಂದು ಕೇಳೆ ಮಹದೇಶ್ವರ ಬಡತನದ ಬೇಗೆ ತಾಳೆ ಗಂಗಾಧರ ಮನೆ ದೇವ ಮಹದೇಶ್ವರನೇ ಮನೆ ಬೇಳೆಯ ಮನೆ ದೇವ ಮಹದೇಶ್ವರನೇ ಮನೆ ಬೇಳೆಯ ಮನೆ ಕೇಳಿ ನೀನು ಮಾತಾಡೆಯ ಅನುಗಾಲ ಬೇಡುವೆದಯ್ಯ ನಿನ್ನ ಪಾದವ ನಿನ್ನಗಾಗೆ ಸವೆಸುವೆದಯ್ಯ ಈ ಜೀವವ ನಾಲಿಗೆಯು ನಿನ್ನ ನಾಮ ಕೊಂಡಾಡಿದೆ ಎದೆಯಲ್ಲಿ ನಿನ್ನ ನೇಮ ನೆಲೆಯಾಗಿದೆ ಅಳಿದೋಗು ಈ ದೇಹ ನಿನ್ನ ನೆನೆದಿದೆ ಕೊನೆವರೆಗೂ ನಿನ್ನ ಹೆಸರೇ ಉಸಿರಾಗಿದೆ ಕಣ್ಣೀರಲೇ ಕೊಳವೆ ನಿನ್ನ ಪಾದವ ಕಣ್ಣೀರಲೇ ಕೊಳವೆ ನಿನ್ನ ಪಾದವ ಶಿರನನ್ನು ಚರಣದಲ್ಲಿಡುವೆ ಕಾಪಾಡೆಯ ಅನುಗಾಲ ಬೇಡುವೆದಯ್ಯ ನಿನ್ನ ಪಾದವ ನಿನ್ನಗಾಗೆ ಸವೆಸುವೆದಯ್ಯ ಈ ಜೀವವ ಹಗಲಿರಲಿ ಇರುಳೇ ಇರಲಿ ನಿನ್ನ ಧ್ಯಾನವೇ ಒಡಲಾಳದಲ್ಲೂ ನಾ ಗುಣಗಾನವೇ
ಮರುಜನ್ಮವಿದ್ದರೆ ನನಗೆ ಒಂದಾಸೆಯು ಪ್ರತಿ ಜನುಮದಲ್ಲೂ ನಿನ್ನ ದಾಸನಾಗಿಸು ನಿನ್ನ ಮಹಿಮೆ ಹಾಡೋದಲ್ಲೇ ನನಗಾಸರೆ ಸ್ವಾಮಿ ನಿನ್ನ ಮಹಿಮೆ ಹಾಡೋದಲ್ಲೇ ನನಗಾಸರೆ ಸ್ವಾಮಿ ಜಯ ಮಾದೇಶ್ವರನೇ ಭವದಾಸರೇ ಅನುಗಾಲ ಬೇಡುವನಯ್ಯ ನಿನ್ನ ಪಾದವ ನಿನ್ನಗಾಗ ಸವೆಸುವನಯ್ಯ ಈ ಜೀವವ ನಿನ್ನ ಸೇವೆಯೊಂದೇ ಉಸಿರಾಗಿದೆ ಮಾದೇವನಾಮವೇ ಬದುಕಾಗಿದೆ ಮುಕುತಿ ನೀಡೋ ಮಾದೇವ ಅನುಗಾಲವೇ ನಿನ್ನ ಪಾದವ ನಿನ್ನಗಾದ ಸವೆಸುವೆನಯ್ಯ ಈ ಜೀವವ ಶನಿದೇವರ ಪಾದಕ್ಕೆ ಛಾಯಾದೇವಿ ಪಾದಕ್ಕೆ 77 ಮಲೆ ಒಡೆಯನ ಪಾದಕ್ಕೆ ಬಸವೇಶ್ವರನ ಪಾದಕ್ಕೆ ಮಲೆಮಾರೇಶ್ವರನ ಪಾದಕ್ಕೆ ಉಗೇ ಮಾತ ಮಲ್ಲಯ್ಯ. ಎಲ್ಲರೂ ಭಕ್ತಿಯಿಂದ ಇವತ್ತು ಭಗವಂತ ನಾಮ ಸ್ಮರಣೆಯನ್ನು ಮಾಡುತ್ತಿರ್ತಕ್ಕಂತಹ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಈ ಸ್ವಾಮಿಗೋಸ್ಕರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ನಮ್ಮ ಡಣೇಕನಪುರ ಗ್ರಾಮದ ಅನ್ನಪೂರ್ಣೇಶ್ವರಿಯವರು ಮತ್ತು ಕುಟುಂಬ ವರ್ಗದವರು 101 ರೂಪಾಯಿಗಳನ್ನು ಭಗವಂತನ ಹೆಸರಿನಲ್ಲಿ ಕೊಟ್ಟಿದ್ದಾರೆ. ಅವರು ಒಳ್ಳೇದು ಮಾಡಲಿ ಅಂತ ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ತಾಯಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ, ಆ ಶನೇಶ್ವರನ ಕೃಪೆಗೆ ಅಂತ ಅವರು ಕೊಟ್ಟ ಮಹತ್ಪೂರ್ವಕವಾದ ಕಾಣಿಕೆಯನ್ನು ಸ್ವೀಕರಿಸ್ತಾ ನೀವು ಕೊಡದೇ ಅವ್ರು ಬೇಜಾರು ಮಾಡ್ಕೋಬೇಡಿ, ದೇವ್ರು ನಿಮ್ಮನ್ನೂ ಚೆಂದಾಗಿರ್ತಿದ್ರು. ನಾವಂತೂ ಬಾಯಿ ಬಿಟ್ಟು ಕೇಳಲ್ಲ, ನೀವಾಗಿದ್ದು ನೀವು ಕೊಟ್ರ ನಮ್ಮ ಪ್ರಾಣಗೂ ಬಿಡಲ್ಲ. ಭಗವಂತನ ಹೆಸರಿನಲ್ಲಿ ಕೊಟ್ಟದ್ದು ನಿಮಗೆ ಶುಭವನ್ನ ಪರಮಾತ್ಮ ಪುಣ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಅಪೇಕ್ಷೆ ಮೇರೆಗೆ ಸಿದ್ದಪ್ಪಾಜಿಯವರು ಒಂದು ಗೀತೆಯನ್ನು ಹಾಡ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ. ಲಕ್ಷಕನ ಮಗನ ತಂದೋ ಶಿಕ್ಷಕನ ಮಾಡಿ ಬಳೆಗಾರನ ಮಗನ ತಂದೋ ಪರದೇಶಿಯ ಮಾಡಿ ನನ್ನ ಜಾತಿಯವರ ಮನೆಗೆ ಭಿಕ್ಷೆಗೆ ಕಳಿಸುವೆಯ ಧರ್ಮಗುರುವೇ ಮಂಡ್ಯದಲ್ಲಿ ಹಲಗೂರಿಗೆ ನಾನು ಗುರುವೆ ಹೋಗಲಾರೆ ದಾನವ ತಿಳಿದಿಲ್ಲ ಪಂಚಾಳದವರು ಧರ್ಮವ ಅರಿತಿಲ್ಲ ನನ್ನಿ ದೇಶವನು ಗೆದಿದು ನಗುವಲ್ಲ ಗುರುವೇ
ಪ್ರಾಣ ಹೋಗಲಿ, ನನ್ನ ಕಣ್ಣೀರು ನಿಮಗೆ ಹರುವಾಗಲಿ, ನನ್ನನ್ನು ಕಳಿಸದಿರಿ ಗುರುವೇ, ನನ್ನನ್ನು ಕಳಿಸದಿರಿ. ಹೋಗಲಾರೆ ಹಲಗೂಡಿಗೆ ನಾನು, ಮನ್ಮನೇಶನ್ನ ಧರ್ಮಗುರುವೇ ನೀವು. ಹೋಗಲಾರೆ ಕಬ್ಬಿಣದ ಬಿಚ್ಚಲು ಮತ್ತಾಳದವರು ಸುಮ್ಮನೆ ಬಿಡುವರೆಯ. ಕಾಳಮ್ಮನ ಗುಡಿಗೆ ತಳ್ಳಿ ನನ್ನ ಬಲಿಯನೆ ಕೊಡುವರಯ್ಯ. ಗುರುವೇ ಅಪ್ಪಾಜಿ ಏಳು ಜನ ಕೊಳ್ಳೆಗಾರರು ಚಿಳ್ಳಾಪುರವ ಗಟ್ಟಿಯಾಡುವರಯ್ಯ. ಕಾದ ಗಟ್ಟಿಯ ಮೇಲೆ ಕೂರಿಸಿ ನನ್ನ ಪವಾಡ ಮಾಡಿಸುವರಯ್ಯ. ಹಳೆಯ ಬಸವ ನೋಡಿ ಕುಲುಮೆ ಮೂಡಿ ಎನ್ನುವರಲ್ಲ, ಕಪ್ಪು ತಿಲಕವ ನೋಡಿ ನಾಚಿಸಿ ನಗುವರಲ್ಲ, ಅಲ್ಲಿಗೆಯೇ ಹೋಗಲಿ ಗುರುವೇ, ಅಲ್ಲಿಗೆಯೇ ಹೋಗಲಿ. ಹೋಗಲಾರೆ ಹಲಗೂಡಿಗೆ ನಾನು, ಮನ್ಮನೇಶನ್ನ ಧರ್ಮಗುರುವೇ ನೀವು. ತಂದೆ ತಾಯಿ ಎಲ್ಲ ತಾಯಿ ತಪ್ಪಲಿಗೆ ಎಲ್ಲವೂ ದೇವಾ. ನೀನೇ ಕೈ ಬಿಟ್ಟರೆ ಮಂಡೇದ ಸ್ವಾಮಿ ಕಾಯುವರಾರಿಲ್ಲ. ಗುರುವೇ ಪರಂ ಜ್ಯೋತಿ ಎಂದು ಅಳುವಾಗ ಕಣ್ಣೀರಿಸೋ ಕಾಯವ ನನಗಿಲ್ಲ. ಎಲ್ಲಿ ಹೋಗಲಿ ನಾನು ಪ್ರಭುವೇ, ಯಾರ ಸೇರಲಿ ನಾನು. ಬಂಧು ಬಳಗವ ನಾ ತೊರೆದಿರುವೆ, ನಿನ್ನದೆ ನಂಬಿ ನಾ ಬಂದಿರುವೆ. ಕಾಯೋ ಧರ್ಮ ಗುರುವೇ ಸ್ವಾಮಿ, ಕಾಯೋ ಧರ್ಮ ಗುರುವೇ. ಹೋಗಲಾರೆ ಹಲಗೂಡಿಗೆ ನಾನು, ಮನ್ಮನೇಶನ್ನ ಧರ್ಮಗುರುವೇ ನೀನು. ಹೋಗಲಾರೆ ಕೇಳ ಬಸವ ಬೆಟ್ಟವನ್ನು ಬೆಳ್ಳಿಯ ಮಾಡಿ ನಾ ತರುವೆ. ಇನ್ನು ಬೇಕೆಂದು ಬೆಟ್ಟವ ಚಿನ್ನವ ಮಾಡಿ ನಾ ಕೊಡುವೆ. ಕಾಣಬೇಕೆಂದು ಗುರುವೆನ್ನು ಕೇಳ ಪ್ರಾಣವನ್ನೇ ನಿನಗರ್ಪಿಸುವೆ.
ನಮ್ಮ ಬೆಂಗಳೂರಿನ ರವಿ ಅವರು 201 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಈ ಗೀತೆಯನ್ನು ಮೆಚ್ಚಿ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಇನ್ನೊಬ್ಬರು ತಾಯಂದ್ರು 21 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಹೆಸರು ಲೋಕಮಣಿ ಢಣಾಯಕನಪುರ ಅವರು ಕೂಡ ಈ ಕಾರ್ಯಕ್ರಮ ಮೆಚ್ಚಿ ಅವರು ಕೂಡ 101 ರೂಪಾಯಿಗಳ ಬಹುಮಾನ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಅವ್ರು ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ನಿಮಗೆಲ್ಲರಿಗೂ ಶುಭವನ್ನ ಕೊಟ್ಟು ಕಾಪಾಡಲಿ ಅಂತ ನವಗ್ರಹಗಳ ಪೂಜೆಯನ್ನು ನಾವೀಗ ಪ್ರಾರಂಭ ಮಾಡೋಣ. ತಾಯಿಯವರು ರಮೇಶ್ ಅವರಿಗೆ ಕಾರ್ಯಕ್ರಮ ಮೆಚ್ಚಿ, ನಂಜುಂಡ ರಮೇಶ್ ಅವರಿಗೆ ಕಾರ್ಯಕ್ರಮ ಮೆಚ್ಚಿ ಅವರ ಹೆಸರಿನಲ್ಲಿ ಪರಮಾತ್ಮ 101 ರೂಪಾಯಿಗಳ ಬಹುಮಾನ ಕೊಡಿಸಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೊಟ್ಟ ಕಾಣಿಕೆಯನ್ನು ಸ್ವೀಕರಿಸ್ತಾ ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮನ ಪುಣ್ಯಕಥೆಯಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರರಾಗ್ತಿರುವ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಆ ತಾಯೂರಿನ ಮಹತಾಯಿ ಜಗಜ್ಜನನಿಯಾಗಿರ್ತಕ್ಕಂಥ ಯಾವ ಛಾಯಾದೇವಿ ಆಶೀರ್ವಾದ ಸದಾ ತುಂಬಿರಲಿ ಅಂತ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ನವಗ್ರಹಗಳ ಪೂಜೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೇಳ್ತಾ ಒಂದು ಅನ್ನಪೂರ್ಣೇಶ್ವರಿ ಗೀತೆ ನವಗ್ರಹಗಳ ಪೂಜೆ ಆದಮೇಲೆ ಖಂಡಿತ ಆಡ್ತೇವೆ. ಪೂಜೆಯನ್ನು ಪ್ರಾರಂಭ ಮಾಡೋಣ. ಬಂಗಾರು ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಒಳ್ಳೇದು